2 ಗಂಟೆ ಸಮಯದಲ್ಲಿ ಜವನಗೊಂಡನಲ್ಲಿ ಹತ್ತಿರ NH-48 ಮೇಲೆ ಒಂದು ಆಕ್ಸಿಡೆಂಟ್ ಆಗಿದೆ. ಒಂದು ಕಂಟೈನರ್ ಲಾರಿ ಟುವರ್ಡ್ಸ್ ಬ್ಯಾಂಗ್ಳೂರು ಹೋಗ್ತಾ ಇತ್ತು. ಅದು ಮೋಸ್ಟ್ಲಿ ಡ್ರೈವರ್ ನಿದ್ದೆ ಮಾಡಿರಬೇಕು. ಅವರು ಅಪೋಸಿಟ್ ಸೈಡ್ ಬಂದಿದ್ದಾರೆ. ಡಿವೈಡರ್ ಮೇಲೆ ಹತ್ತು ಅಪೋಸಿಟ್ ಕಡೆ ಬಂದು ಅಪೋಸಿಟ್ ಲೇನಲ್ಲಿ ಬಂದು ಈ ಅಪೋಸಿಟ್ ಲೇನಲ್ಲಿ ಬ್ಯಾಂಗ್ಳೂರಿಂದ ಗೋಕರ್ಣ ಹೋಗುವಂಥ ಒಂದು ಸೀಬರ್ಡ್ ಪ್ರೈವೇಟ್ ಸ್ಲೀಪರ್ ಬಸ್ ಅದಕ್ಕೆ ಡಿಕ್ಕಿ ಹೊಡೆದಿದ್ದಾರೆ. ಈ ಸಂದರ್ಭದಲ್ಲಿ ಬಸ್ಗೆ ಬೆಂಕಿ ಹಚ್ಕೊಂಡು ಬಸ್ ಕಂಪ್ಲೀಟ್ ಬಂದ್ ಆಗಿದೆ ಮತ್ತು ಲಾರಿ ಕೂಡ ಪಾರ್ಷಿಯಲಿ ಬಂದ್ ಆಗಿದೆ. ಸೊ ಈ ಘಟನೆಯಲ್ಲಿ ಲಾರಿ ಡ್ರೈವರು ಡೆತ್ ಆಗಿದ್ದಾರೆ ಬಂದ್ ಆಗಿ. ಬಸ್ನಲ್ಲಿ ಟೋಟಲ್ 32 ಜನ ಇನ್ಕ್ಲೂಡಿಂಗ್ ಕಂಡಕ್ಟರ್ ಆ್ಯಂಡ್ ಪ್ಯಾಸೆಂಜರ್ ಇದ್ರು ಅಂತ ನಮಗೆ ಈಗ ಗೊತ್ತಾಗಿದೆ. ಅದರಲ್ಲಿ ಇಲ್ಲಿವರೆಗೂ ನಾವು 21 ಜನರನ್ನು ಟ್ರೇಸ್ ಮಾಡಿದ್ದೀವಿ ಸಿರಾ ಹಾಸ್ಪಿಟ್ಲಲ್ಲಿ, TB ಹಾಸ್ಪಿಟ್ಲಲ್ಲಿ. ಇನ್ನು ಉಳಿದವ್ರನ್ನ ನಾವು ಹುಡುಕಾಡ್ತಾ ಇದ್ವಿ. ಬಸ್ ಎಲ್ಲ ಕಂಪ್ಲೀಟ್ ಬಂದ್ ಆಗಿದೆ. ಅದು ಕಟ್ಟಿಂಗ್ ಆ್ಯಕ್ಟಿವಿಟಿ ನಡೀತಾ ಇದೆ. SDRF ಟೀಮ್ಸು ಮತ್ತು ಫೈರ್ ಅವರು ಕಟ್ಟಿಂಗ್ ಮಾಡ್ತಾ ಇದ್ದಾರೆ. ಆ್ಯಂಬುಲೆನ್ಸಸ್ ಮತ್ತು FSL ಟೀಮ್ಸ್ ಕೂಡ ಬಂದಿದೆ. ಇದನ್ನು ಬಸ್ಸನ್ನು ನಾವು ಕಟ್ ಮಾಡಿದ ನಂತರ ಬಾಡೀಸ್ ನಮಗೆ ಗೊತ್ತಾಗಿದೆ. ಆಮೇಲೆ ನಾವು ಫರ್ದರ್ ಟೋಟಲ್ 21 ಮೆಂಬರ್ಸ್ ಟ್ರೇಸ್ ಆಗಿದ್ದಾರೆ. ಅದರಲ್ಲಿ 5-6 ಜನರಿಗೆ ಇಂಜುರೀಸ್ ಇದೆ. ಅವರು ಚಿಕಿತ್ಸೆ ಪಡ್ತಾ ಇದ್ದಾರೆ. ಎಲ್ಲರೂ ಕೂಡ ಔಟ್ ಆಫ್ ಡೇಂಜರ್ ಇದ್ದಾರೆ. ಬಟ್ ಇನ್ನೊಂದು 11 ಜನ ಯಾರು ನಮಗೆ ಡಿಟೈಲ್ ಸಿಗ್ತಾ ಇಲ್ಲ ಇದ್ರಲ್ಲಿ, ಅವರು ಮೋಸ್ಟ್ಲಿ ಬಸ್ ಅವ್ರನ್ನ ನಾವು ಟ್ರೇಸ್ ಮಾಡ್ತೀವಿ. ಥ್ಯಾಂಕ್ ಯು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.